ರಹಸ್ಯ ಕ್ಯಾಮೆರಾ ಎದುರು ಬತ್ತಲಾಗಿದೆ ಡಿಜಿಪಿ ರಾಮಚಂದ್ರ ರಾವ್ ಅವರ ರಹಸ್ಯ. ಸದ್ಯ ಡಿಸಿಆರ್ಇ ಕಚೇರಿಯಲ್ಲಿ ಇದ್ದಾಗಲೇ ರಾಸಲೀಲೆಯಲ್ಲಿ ತೊಡಗಿದಂತಹ ಆರೋಪವನ್ನು ಎದುರಿಸ್ತಾ ಇದ್ದಾರೆ ರಾಮಚಂದ್ರ ರಾವ್. ಸೊ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಅವರು ಕಚೇರಿಯಿಂದ ನಿರ್ಗಮಿಸಿದ್ದಾರೆ. ರಹಸ್ಯ ಕ್ಯಾಮೆರಾ ಇರಿಸಿ ಈ ಒಂದು ವಿಡಿಯೋ ಚಿತ್ರೀಕರಣ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತಹ ವಿಷಯ. ಯಾಕಂದ್ರೆ ಆ ವಿಡಿಯೋವನ್ನ ಗಮನಿಸಿದಾಗ ಅದರ ಮೂಮೆಂಟ್ಸ್ ಆಗುತ್ತೆ, ಶೇಕ್ ಆಗುತ್ತೆ ವಿಡಿಯೋ. ಇದೆಲ್ಲವನ್ನು ಗಮನಿಸಿದಾಗ ಯಾರೋ ಇದನ್ನ ವಿಡಿಯೋ ಬೇಕಂತಲೇ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಿದೆ. ಅದನ್ನ ಡಿಜಿಪಿಯೇ ಮಾಡ್ಕೊಂಡಿದ್ದಾರಾ, ಮಹಿಳೆ ಮಾಡ್ಕೊಂಡಿದ್ದಾರಾ, ಅಥವಾ ಇನ್ಯಾರಾದ್ರೂ ಮಾಡಿದ್ದಾರಾ, ಅದು ಒಂದು ಕಡೆಯಲ್ಲಿ ತನಿಖೆಗೆ ಕೊಡಬಹುದು ಅಂತ ಕಾಣಿಸುತ್ತೆ. ಆದರೆ ಈ ಪ್ರಕರಣದ ಸತ್ಯಾಸತ್ಯತೆ ಹೊರಗೆ ಬರಬೇಕು. ಇವರು ನಿಜವಾಗ್ಲೂ ರಾಸಲೀಲೆ ನಡೆಸಿದ್ದಾರಾ ಇಲ್ವಾ, ನಡೆಸಿದ್ದಾರೆ ಅನ್ನೋದಾದ್ರೆ ಅವರ ವಿರುದ್ಧ ಕ್ರಮ ಏನು ಅನ್ನೋದು. ಸಾಮಾನ್ಯವಾಗಿ ಇಲಾಖೆ ಹೇಗಾಗುತ್ತೆ ಅಂದರೆ ಡೈವರ್ಟ್ ಮಾಡುವಂತಹ ಪ್ರಯತ್ನವನ್ನ ಮಾಡುತ್ತೆ. ಇರುವಂತಹ ಇಶ್ಯೂವನ್ನ ಬಿಟ್ಬಿಟ್ಟು ಮಾಡಿದ್ಯಾರು ಅವರ ಬೆನ್ನಟ್ಟುವಂತಹ ಪ್ರಯತ್ನವನ್ನ ನಡೆಸುತ್ತೆ. ಇಲ್ಲಿ ಮಾಡಿದ್ಯಾರು ಈ ವಿಡಿಯೋವನ್ನ ಅನ್ನೋದನ್ನು ಕೂಡ ಪತ್ತೆ ಹಚ್ಚಲಿ. ಸೇಮ್ ಟೈಮ್ ಡಿಜಿಪಿ ರಾಮಚಂದ್ರ ರಾವ್ ಅವರ ವರ್ತನೆ ವಿಷಯವಾಗಿಯೂ ಕೂಡ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕು. ಅದರ ಸತ್ಯಾಸತ್ಯತೆ ಹೊರಗೆ ಬರಬೇಕು. ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು. ಇಲ್ಲದಿದ್ರೆ ಇದಕ್ಕೆ ಗೃಹ ಇಲಾಖೆ ಕೂಡ ಸಾಥ್ ಕೊಟ್ಟು ಅಂತಾನೆ ಭಾವಿಸ್ಬೇಕಾಗತ್ತೆ. ಯಾಕಂದ್ರೆ ಈ ಹಿಂದೆ ರಾಮಚಂದ್ರ ರಾವ್ ಅವರು ರನ್ಯಾರಾವ್ ಕೇಸ್ನಲ್ಲೂ ಕೂಡ ಇವರ ಹೆಸರು ಬಹುಮುಖ್ಯವಾಗಿ ಕೇಳಿಬಂದಿತ್ತು. ಇವರು ಸ್ಮಗ್ಲಿಂಗ್ ಕೇಸ್ನಲ್ಲಿ ಅಲ್ಲಿನ ಸಿಬ್ಬಂದಿಗಳಿಗೆ ಸಪೋರ್ಟ್ ಮಾಡಿದ್ದಾರೆ, ಹೇಳಿ ಹೇಳಿ ಪದೇ ಪದೇ ಆಕೆಯನ್ನು ಬಿಡಿಸಿದ್ದಾರೆ ಅಂತ ಇವರ ಹೆಸರೇ ಕೇಳಿಬಂದಿತ್ತು ಸ್ಮಗ್ಲಿಂಗ್ ಕೇಸ್ನಲ್ಲಿ. ಸೊ ಅದು ಒಂದು ಸರ್ಕಾರಕ್ಕೆ ಮುಜುಗರವನ್ನು ತಂದಿದ್ದಂತಹ ಪ್ರಕರಣ ಆಗಿತ್ತು. ಅದಾದ ನಂತರದಲ್ಲಿ ಈಗ ಮತ್ತೊಂದು ರಾಸಲೀಲೆ ವಿಡಿಯೋ. ಡಿಜಿಪಿ ರಾಮಚಂದ್ರ ರಾವ್ಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ. ಮತ್ತೊಂದು ವಿವಾದದಲ್ಲಿ ಸಿಲುಕಿಕೊಂಡಿದ್ದಾರೆ ರಾಮಚಂದ್ರ ರಾವ್. ಈ ಹಿಂದೆ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರಾಮಚಂದ್ರ ರಾವ್ ಅವರ ಹೆಸರು ಬಂದಿತ್ತು. ಇದೀಗ ರಾಸಲೀಲೆಯ ವಿಡಿಯೋ ಒಂದು ಹೊರಕ್ಕೆ ಬಂದಿದೆ. ಈ ಪ್ರಕರಣವನ್ನ ಈಗ ಸರ್ಕಾರ ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೆ, ಆಮೇಲೆ ತನಿಖೆಗೆ ಕೊಡುವ ಹೊತ್ತಿನಲ್ಲಿ ಅವರನ್ನ ಕರ್ತವ್ಯದಲ್ಲಿ ಇರಿಸಿ ತನಿಖೆಗೆ ಕೊಡ್ತೀವಿ, ವರದಿನ ಪಡ್ಕೊಳ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ತನಿಖೆಯ ಸತ್ಯಾಸತ್ಯತೆ ಹೊರಗೆ ಬರೋವರೆಗೂ ಅವರ ವಿರುದ್ಧ ಏನು ಕ್ರಮ ತೆಗೆದುಕೊಳ್ಳುತ್ತೆ ಗೃಹ ಇಲಾಖೆ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಈಗ ಸಿಎಂ ಆಗಲಿ ಗೃಹ ಸಚಿವರಾಗಲಿ ವರದಿ ಕೊಡಿ ಅಂತ ಹೇಳಿದ್ದಾರೆ, ಅದರ ಆಧಾರದ ಮೇಲೆ ತನಿಖೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅದೆಲ್ಲ ಮ್ಯಾಟರು, ಅದು ನಡಿಬೇಕು ಒಂದು ಕಡೆಯಲ್ಲಿ ತನಿಖೆ. ಆ ತನಿಖೆ ನಡೆಯುವ ಹೊತ್ತಲ್ಲೇ ಅವರು ಕರ್ತವ್ಯದಲ್ಲಿ ಇರೋದು ಎಷ್ಟು ಸೂಕ್ತ ಅನ್ನುವಂತಹ ಪ್ರಶ್ನೆ ಕೂಡ ಹೇಳುತ್ತೆ. ಈಗ ಅವರು ಕಚೇರಿಯಿಂದ ಹೊರಗೆ ಹೋಗಿದ್ದಾರೆ, ನಂತರ ಅವರು ತಮ್ಮ ವಕೀಲರನ್ನ ಭೇಟಿ ಮಾಡ್ತಾರೆ, ಮುಂದಿನ ಕಾನೂನು ಪ್ರಕ್ರಿಯೆ ಕುರಿತಾಗಿ ಮಾತುಕತೆಯನ್ನು ನಡೆಸ್ತಾರಂತೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಸೂದ್ರಿಂದ. ಮಸೂದ್, ರಾಸಲೀಲೆ ವಿಡಿಯೋ ಹೊರಗೆ ಬರ್ತದ ಹಾಗೆ ರಾಮಚಂದ್ರ ರಾವ್ ಅವರ ಸ್ಟ್ಯಾಂಡ್ ಏನು, ಸರ್ಕಾರದ ಸ್ಟ್ಯಾಂಡ್ ಏನು? ದಿವ್ಯಾ, ರಾಜ್ಯ ಸರ್ಕಾರಕ್ಕೆ ಭಾರಿ ದೊಡ್ಡ ಮಟ್ಟದ ಮುಜುಗರ. ಈ ಹಿಂದೆ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲೇ ಅವ್ರನ್ನ ಕಡ್ಡಾಯ ರಾಜ್ಯ ಮೇಲೆ ಕಳಿಸಲಾಗಿತ್ತು. ಆ ಸಂದರ್ಭದಲ್ಲೂ ಕೂಡ ಭಾರಿ ದೊಡ್ಡ ಮಟ್ಟದಲ್ಲಿ ಮುಜುಗರ ಆಗಿತ್ತು ಈ ಒಂದು ಆ ಒಂದು ಪ್ರಕರಣದಿಂದ. ಈಗ ರಾಸಲೀಲೆ ಬಹಿರಂಗ ಆಗಿರುವಂಥದ್ದು, ಅದು ಕೂಡ ಅವರ ಕಚೇರಿನಲ್ಲೇ ಯೂನಿಫಾರ್ಮ್ನಲ್ಲೇ ಮಹಿಳೆಯರ ಜೊತೆ ಅಸಭ್ಯವಾಗಿ ನಡ್ಕೊಂಡಿರುವಂತಹ ವಿಡಿಯೋ ಎಲ್ಲ ಕಡೆಯೂ ಕೂಡ ವೈರಲ್ ಆಗಿದೆ. ಸಹಜವಾಗಿ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಮುಜುಗರ ಆಗಿರುತ್ತೆ. ಈಗಾಗಲೇ ಮುಖ್ಯಮಂತ್ರಿಗಳು ಬಹಳ ದೊಡ್ಡ ಮಟ್ಟದಲ್ಲೇ ಸಿಟ್ ಮಾಡ್ಕೊಂಡಿದ್ದಾರೆ, ಮಾಹಿತಿಯನ್ನು ಕೂಡ ಗೃಹ ಇಲಾಖೆಯಿಂದ ಕೇಳಿದ್ದಾರೆ. ಈ ಬೆನ್ನಲ್ಲೇ ಗೃಹ ಸಚಿವರು ಕೂಡ ಇವತ್ತು ಬೆಂಗಳೂರಿನಲ್ಲೇ ಇದ್ದಾರೆ, ಆರೋಗ್ಯ ಸರಿ ಇಲ್ಲ ಅಂತ ಅವ್ರ ಮನೆಯಲ್ಲೇ ಇದ್ದಾರೆ. ಇಲ್ಲಿಂದನೇ ಹಿರಿಯ ಅಧಿಕಾರಿಗಳಿಂದ ಈ ಪ್ರಕರಣದ ಬಗ್ಗೆ ಸಮಗ್ರ ಮಾಹಿತಿ ಪಡ್ಕೊಂಡಿದ್ದಾರೆ. ಯಾಕೆ ಹಿಂಗಾಗ್ತಿದೆ, ಯಾಕೆ ಏನಾಗಿದೆ ಪ್ರಕರಣ ಅಂತ ಎಲ್ಲವನ್ನು ಕೂಡ ಮಾಹಿತಿ ಪಡ್ಕೊಂಡಿದ್ದಾರೆ. ಜೊತೆಗೆ ಮುಖ್ಯಮಂತ್ರಿಗಳ ಜೊತೆನೂ ಕೂಡ ಈ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿನೇ ಮುಂದೆ ಯಾವ ಕ್ರಮ ತೆಗೆದುಕೋಬೇಕು ಅನ್ನುವಂಥ ತೀರ್ಮಾನಕ್ಕೆ ಗೃಹ ಇಲಾಖೆ ಬರುತ್ತೆ. ಪರಮೇಶ್ವರ್ ಅವರು ಕೂಡ ಆ ತೀರ್ಮಾನ ಮಾಡ್ತಾರೆ. ಆದರೆ ಸದ್ಯಕ್ಕೆ ಅವ್ರನ್ನ ಅಮಾನತು ಕಳಿಸ್ಬೇಕು, ಬೇರೆ ಯಾವುದಾದ್ರು ಕ್ರಮ ತೆಗೆದುಕೋಬೇಕು ಅನ್ನುವಂಥ ಚರ್ಚೆಗಳು ಪೊಲೀಸ್ ಅಧಿಕಾರಿಗಳ ಜೊತೆ ಪರಮೇಶ್ವರ್ ಅವರು ಮಾಡ್ತಾ ಇದ್ದಾರೆ. ಅಮಾನತು ಮಾಡುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಿದೆ. ಜೊತೆಗೆ ಆಂತರಿಕ ತನಿಖೆ ಕೂಡ ಈ ಒಂದು ಪ್ರಕರಣ ಕೊಡಬೇಕು ಅನ್ನುವಂತಹ ಚರ್ಚೆಗಳು ನಡೀತಾ ಇದ್ದಾವೆ. ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿಯೇ ಒಂದು ತೀರ್ಮಾನಕ್ಕೆ ಪರಮೇಶ್ವರ್ ಅವರು ಬರ್ತಾರೆ. ಸದ್ಯಕ್ಕಂತೂ ಅಧಿಕಾರಿಗಳಿಂದ ಎಲ್ಲಾ ರೀತಿಯ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಆ ಮಹಿಳೆಯರು ಯಾರು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಪಡ್ಕೊಂಡಿದ್ದಾರೆ. ಯಾವತ್ತು ಈ ಘಟನೆ ಆಯಿತು, ಯಾವ ಸಂದರ್ಭದಲ್ಲಿ ಆಯಿತು, ಈ ಹಿಂದೆ ಯಾವಾಗೆಲ್ಲ ಆಗಿದೆ, ಯಾರ ಹತ್ರ ಯಾವೆಲ್ಲ ಮಾಹಿತಿ ಅಧಿಕಾರಿಗಳ ಹತ್ರ ಇದೆ, ಎಲ್ಲವನ್ನು ಕೂಡ ಪಡ್ಕೊಂಡಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಅವ್ರನ್ನೂ ಕೂಡ ಕರೆ ಮಾಡಿಸೋದಕ್ಕೆ ಅಧಿಕಾರಿಗಳಿಂದ ಪ್ರಯತ್ನ ಪಟ್ಟವರೇ ಕಾಲ್ ರಿಸೀವ್ ಮಾಡಿಲ್ಲ ಅಂತ ಕೂಡ ಹೇಳಲಾಗ್ತಿದೆ. ಈ ಪರಮೇಶ್ವರ್ ಅವರನ್ನು ಕೂಡ ಭೇಟಿ ಮಾಡಿ ಅನ್ನುವಂಥ ಸೂಚನೆ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಒಟ್ಟಾರೆಯಾಗಿ ಕಾನೂನು ಕ್ರಮ ತೆಗೆದುಕೊಳ್ತಾರೆ. ಆದರೆ ಮುಜುಗರ ಆಗಿದೆ. ಬಿಜೆಪಿ ಕೂಡ ಈ ನಿಟ್ಟಿನಲ್ಲಿ ಸಾಕಷ್ಟು ಟೀಕೆಯನ್ನು ಮಾಡ್ತಾ ಇದೆ. ಸಾರ್ವಜನಿಕವಾಗಿಯೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದ ಮುಜುಗರ ಆಗ್ತಾ ಇದೆ. ಹಾಗಾಗಿ ಯಾವ ರೀತಿ ಬ್ಯಾಲೆನ್ಸ್ ಮಾಡುತ್ತೆ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣವನ್ನು ಅಂತ ಕಾದು ನೋಡಬೇಕಾಗಿದೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ. ಡಿಜಿಪಿ ರಾಮಚಂದ್ರ ರಾವ್ ಅವರ ರಾಸಲೀಲೆ ವಿಡಿಯೋ ಹೊರಕ್ಕೆ ಬಂದಿದೆ. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ನಡೆ ಏನಾಗಿರುತ್ತೆ ಅನ್ನೋದು ಯಕ್ಷ ಪ್ರಶ್ನೆ. ಇಲಾಖಾ ತನಿಖೆಯನ್ನು ನಡೆಸ್ತೀವಿ, ಆ ವರದಿಯ ಆಧಾರದ ಮೇಲೆ ಸುಮ್ಮನಾಗ್ಬಿಡ್ತೀವಿ ಅಂತ ಅಂದರೆ ಅದು ಸರ್ಕಾರ
ಅಧಿಕಾರಿಗಳಿಗೆ ನೀವು ಯಾವ ರೀತಿಯಾಗಿ ಇಂತಹ ಪ್ರಕರಣಗಳು ಹೊರಬಂದಂತಹ ಹೊತ್ತಿನಲ್ಲಿ ಏನು ಮೆಸೇಜ್ ಕೊಡ್ತೀರಿ ಅನ್ನುವಂತಹ ಪ್ರಶ್ನೆ ಕೂಡ ಹುಟ್ಕೊಡುತ್ತೆ. ಹಾಗಾಗಿ ಅಮಾನತು ಒಂದು ಕ್ರಮ, ಮಗದೊಂದು ಕಡೆಯಲ್ಲಿ ತನಿಖೆ ಆಗಲಿ. ಇಲಾಖಾ ತನಿಖೆಯ ವರದಿ ಆಧಾರದ ಮೇಲೆ ಮುಂದಿನ ಹಂತ ಅಂತ ಹೋದರೆ ಮತ್ತೆ ಬೇರೆ ಇಂಥ ಕೃತ್ಯಗಳು ನಡೆಸುವಂತಹ ಅಧಿಕಾರಿಗಳಿಗೆ ನೀವು ಕೊಡುವಂತಹ ಮೆಸೇಜ್ನ ಪ್ರಶ್ನೆ ಕೂಡ ಬರುತ್ತೆ.